ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೊನ್ನೆ 2 ಮನೆಗಳು, ಇವತ್ತು ಬೆಳಗ್ಗೆ 3 ಮನೆಗಳು ಅನ್ನುವಂಥ ಮಾತನ್ನು ಹೇಳಿದ್ವಿ. ಒಟ್ಟು 7 ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಇದು ಬೇಕಾಗಿರೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರ್ಯಾರು ಇವರಿಗೆ ಆಶ್ರಯ ಕೊಟ್ಟರು ಆ ಮನೆಗಳನ್ನು ಹೊಡೆದುರುಳಿಸಬೇಕು. ಶಾಹಿದ್ ಅಹಮದ್ ಕುಟ್ಟಿ, ಶೋಪಿಯಾನದ ಚೋಟಿಪುರದಲ್ಲಿದೆ ಈ ಮನೆಯನ್ನು ಧ್ವಂಸ ಮಾಡಲಾಗಿದೆ. ಉಗ್ರ ಜಾಹಿದ್ ಅಹಮದ್ ಮನೆಯನ್ನು ಧ್ವಂಸಗೊಳಿಸಿದ್ದಾರೆ ಸೈನಿಕರು. ಕುಲ್ಗಾಮ್ನ ಮಾತಲಂನಲ್ಲಿರುವಂತಹ ಮನೆ 7 ಮನೆಗಳಿಗೆ ಹೋಗಿದೆ. ಇದು ನೋಡಿ, ಇದು ಬೇಕು. ಸ್ಥಳೀಯರ ಬೆಂಬಲ ಇಲ್ದನೇ, ಸ್ಥಳೀಯರ ನೆರವಿಲ್ದನೇ, ಸ್ಥಳೀಯರ ಆಶ್ರಯ ಇಲ್ದನೇ ಯಾವನು ಕೂಡ ಒಳಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ಈ ಕೆಲಸಗಳನ್ನು ಮೊದಲೇ ಮಾಡಬೇಕಾಗಿತ್ತು. ಯಾರ್ಯಾರಿಗೆ ಆಶ್ರಯ ಕೊಡ್ತಾರೆ ಆ ಮನೆಗಳನ್ನು ಕೆಡವಿ ಬೀದಿಲಿ ನಿಲ್ಲಿಸಿ. ಯಾಕೆ ಕಡಿಮೆ ಆಗಲ್ಲ ನೋಡಿ ಹೇಳ್ತೀನಿ, ಯಾಕೆ ಕಡಿಮೆ ಆಗಲ್ಲ. 7 ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಅಹಸಾನ್ ಉಲ್ ಹಕ್ ಮನೆ ನೆಲಸಮಾಗಿರೋ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅಹಸಾನ್ ಮನೆ ಸೇರಿದಂತೆ ಒಟ್ಟು 7 ಮನೆಗಳು. ಇನ್ನು ಕಾಶ್ಮೀರದ ಅನಂತನಾಗ್ನಲ್ಲಿ ದೊಡ್ಡ ಕಮಾಂಡೋ ಆಪರೇಷನ್ ಶುರುವಾಗಿದೆ. 175 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಒಬ್ಬೊಬ್ಬರಿಗೂ ಬೆಂಡೆತ್ತುತ್ತಾ ಇದ್ದಾರೆ. ಯಾರ್ಯಾರು ಯಾವ್ಯಾವನ ಸಂಪರ್ಕದಲ್ಲಿದ್ದರು, ಯಾವ್ಯಾವನಿಗೆ ಆಶ್ರಯ ಕೊಟ್ಟಿದ್ದ, ಅವರನ್ನೆಲ್ಲ ಹಿಡ್ಕೊಂಬಂದು ಬೆಂಡೆತ್ತಾ ಇದ್ದಾರೆ, ಮಗ್ಗಲು ಮುರಿತಾ ಇದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸ್ಪೆಷಲ್ ಕಮಾಂಡೋ ಆಪರೇಷನ್. ಅಷ್ಟು ಸುಲಭವಾಗಿ ಸತ್ತಿರೋರ ಆತ್ಮಕ್ಕೆ ಶಾಂತಿ ಸಿಕ್ಕಿಬಿಡುತ್ತಾ? ಯಾರೋ ಬಂದು ಕೊಂದರು 4 ಜನ, ಆ 4 ಜನನ ಕೊಂದರೆ ಅಲ್ಲಿಗೆ ಆಗ್ಬಿಡುತ್ತಾ? ಖಂಡಿತವಾಗಲೂ ಇಲ್ಲ. ಅದಕ್ಕೆ 10 ಪಟ್ಟು ಜನರನ್ನಾದರೂ ಅಡ್ಡ ಉದ್ದ ಮಲಗಿಸ್ಲಿಲ್ಲ ಅಂತಂತಂದರೆ ದೇಶಕ್ಕೆ ಅವಮಾನ. ಅದು ದೇಶಕ್ಕೆ ಅವಮಾನ. 175 ಮಂದಿ ಅವ್ರನ್ನ ಹಿಡ್ಕೊಂಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿ ಸಹಾಯ ಮಾಡಿದ್ರಿ ಬಾಯ್ ಬಿಡಿ ಅಂತ.